ಒಂದು ಹಂತದವರೆಗೆ ತುಂಬ ಖುಷಿಲಿದ್ದೆ, ಎಂಜಾಯ್ ಮಾಡ್ತಿದ್ದೆ ಲೈಫನ್ನು ಆರಾಮಾಗಿ. ಇದು ಲೈಫ್ ಹೆಂಗಿದೆ ಅಂತ. ಇದ್ದಕ್ಕಿದ್ದಾಗಿ ಇಂಥ ಒಂದು ಆಕ್ಸಿಡೆಂಟ್ ಆಗಿತ್ತು. ಏನಾದ್ರ ಹಿನ್ನೆಲೆ ನನಗೇನು ಐಡಿಯಾನೇ ಇಲ್ಲ. ನಾನು ಇವತ್ತವರೆಗೂ ಎಲ್ಲಾರ್ಗು ಅದನ್ನೇ ಹೇಳ್ತಾ ಬಂದಿರೋದು, ಲೈಕ್ ಇಫ್ ಎನಿ ಒನ್ ಆಸ್ಕ್ಸ್ ಮೀ, ಅದೊಂದು ಸಿಚುವೇಶನ್ನ ನಾನು ನನ್ನ ಮೆಮೊರಿ ಕಾರ್ಡಿಂದ ಡಿಲೀಟ್ ಮಾಡ್ಬಿಟ್ಟು. ಸೊ ಇವನ್ ಇಫ್ ಯು ವಾಂಟ್ ಟೇಕ್ ಮೀ ಟು ದಟ್ ಸಿಚುವೇಶನ್, ನನ್ಗೆ ಅದು ಬರೋದೇ ಇಲ್ಲ. ಈಗ ಒಬ್ಳೇ ಕೂತಾಗ್ಲೇ ಅದನ್ನ ನಂಗೆ ಅದು ನೀನು ತೋರಿಸ್ಲೇ ಬೇಡ ಅನ್ನೋದಕ್ಕೆ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಈಗೇನು ಇದು ಎಕ್ಸಸೈಸ್, ಯೋಗ ಇತ್ಯಾದಿ? When this whole thing started ಅಲ್ವಾ, even normally doctors are the final word on this ಅಲ್ವಾ. So ಆ point ಅಲ್ಲಿ I didn't know any, they also didn't know, we also don't know ಅಂದ್ಬಿಟ್ರು. I was like ಅಯ್ಯಪ್ಪ ಇದು ಹೆಂಗಪ್ಪ ಅಂತ. So all I did was I prayed to God. ಅಳ್ತಾ ಮಲ್ಕೊಡಿಲ್ವಾ? ಅಳ್ತಾ ಒಂದ್ಸಲಿ ನಾನು ಹತ್ತಿದ್ದಷ್ಟೇ, ಆಮೇಲೆ ಬಿಟ್ಬಿಟ್ಟೆ ಅದನ್ನ. ಬಿಕಾಸ್ ಕ್ರೈಯಿಂಗ್ ಇದೆಯಲ್ಲ, ಇಟ್ ಇಸ್ ಲೈಕ್ ಎನ್ ಅಡಿಕ್ಷನ್. ಬಿಕಾಸ್ ಅದು ಒಂಥರ ನಮ್ಮ ಒಂದು ಹಂತದವರೆಗೆ ತುಂಬ ಖುಷಿಲಿದ್ದೆ, ಎಂಜಾಯ್ ಮಾಡ್ತಿದ್ದೆ ಲೈಫನ್ನು ಆರಾಮಾಗಿ. ಇದು ಲೈಫ್ ಹೆಂಗಿದೆ ಅಂತ. ಇದ್ದಕ್ಕಿದ್ದಾಗಿ ಇಂಥ ಒಂದು ಆಕ್ಸಿಡೆಂಟ್ ಆಗಿತ್ತು. ಏನಾದ್ರ ಹಿನ್ನೆಲೆ ನನಗೇನು ಐಡಿಯಾನೇ ಇಲ್ಲ. ಸರ್ ನಾನು ಒಂದು ಹೇಳ್ತೀನಿ, ನಾನು ಇವತ್ತವರೆಗೂ ಎಲ್ಲಾರ್ಗು ಅದನ್ನೇ ಹೇಳ್ತಾ ಬಂದಿರೋದು, ಲೈಕ್ ಇಫ್ ಎನಿ ಒನ್ ಆಸ್ಕ್ಸ್ ಮೀ, ಅದೊಂದು ಸಿಚುವೇಶನ್ನ ನಾನು ನನ್ನ ಮೆಮೊರಿ ಕಾರ್ಡಿಂದ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಓಕೆ. ಸೊ ಇವನ್ ಇಫ್ ಯು ವಾಂಟ್ ಟೇಕ್ ಮೀ ಟು ದಟ್ ಸಿಚುವೇಶನ್, ನನ್ಗೆ ಅದು ಬರೋದೇ ಇಲ್ಲ ಈಗ. ಬಿಕಾಸ್ ನಾನು ಅದು ಒಬ್ಳೇ ಕೂತಾಗ್ಲೇ ಅದನ್ನ ನಂಗೆ ಅದು ನೀನು ತೋರಿಸ್ಲೇ ಬೇಡ ಅನ್ನೋದಕ್ಕೆ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಅದು ನಿಂತಾಯ್ತು, ಅದನ್ನ ಐ ಹ್ಯಾವ್ ಲಿವ್ಡ್ ಥ್ರೂ ಇಟ್, ಎವ್ರಿ ಫ್ರೇಮ್ ನಾನು ಅದನ್ನ ಲಿವ್ ಮಾಡಾಯ್ತು. ಅಂಡ್ ಐ ಹ್ಯಾವ್ ಸ್ಪೋಕನ್ ಅಬೌಟ್ ದಟ್ ಆಲ್ಸೋ, ಬಟ್ ಐ ಹ್ಯಾವ್ ಕಂಪ್ಲೀಟ್ಲಿ ಡಿಲೀಟೆಡ್ ಇಟ್. ಏನ್ ಗೊತ್ತಾ, ಹೇಳಿದ್ನೇ ನಾನು ಹೇಳ್ತಾ ಇದ್ರೆ ನನಗೂ ರೆಸ್ಪೆಕ್ಟ್ ಇರಲ್ಲ, ಆ ಸಿಚುವೇಶನ್ಗೂ ರೆಸ್ಪೆಕ್ಟ್ ಇರಲ್ಲ, ಯಾರಿಗೂ ರೆಸ್ಪೆಕ್ಟ್ ಇರಲ್ಲ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಐ ಹ್ಯಾವ್ ಸೆಡ್ ಅಬೌಟ್ ಇಟ್ ಇಸ್ ಆಲ್ ಟ್ರೂ. ಬೇರೆ ಇನ್ನೇನ್ ಜಾನ ಯುನೋ ಆರ್ ಎನಿಬಡಿ ಎಲ್ಸ್ ಕಾಲ್ಪನಿಕವಾಗಿ ಏನೇನು ಅನ್ಕೋತಾರೋ ಎಲ್ಲ ಅನ್ಕೊಳ್ಳಿ, ತೊಂದರೆ ಇಲ್ಲ. ದಟ್ ಇಸ್ ಫಾರ್ ದೇರ್ ಇಮ್ಯಾಜಿನೇಷನ್. ಬಟ್ ಫಾರ್ ಮೀ ದಟ್ ಹೋಲ್ ಇನ್ಸಿಡೆಂಟ್ ಹ್ಯಾಸ್ ಟಾಟ್ ಮೀ ಅ ಲಾಟ್, ಒನ್ ಥಿಂಗ್. ಆ್ಯಂಡ್ ವಾಟ್ ಎವರ್ ಐ ಹ್ಯಾವ್ ಸೆಡ್ ಅಬೌಟ್ ಇಟ್ ಈಸ್ ಆಲ್ 100% ಟ್ರೂ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ರಿವಿಸಿಟ್ ದಟ್, ಬಿಕಾಸ್ ನನಗೇನು ಗೊತ್ತಾ, ಇಲ್ಲಿ ಮಾತಾಡ್ಬಿಡ್ತೀನಿ, ಆಮೇಲೆ ಐ ಹ್ಯಾವ್ ಟು ಸಿಟ್ ಅಂಡ್ ಡೀಲ್ ವಿತ್ ದಟ್. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಅ ಬ್ಯಾಡ್ ಥಿಂಗ್. ವಿ ಹ್ಯಾವ್ ಆಲ್ರೆಡಿ ಮೇಡ್ ಫ್ರೆಂಡ್ಸ್. ಸೊ ನೀನು ನನಗೆ ಓನ್ಲಿ ಅದರದ್ದು ಪಾಸಿಟಿವ್ಸ್ ಹೇಳ್ತೀಯ ಅಂತ ನಾನು ಅದಕ್ಕೆ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅದು ನನಗೆ ಇಲ್ಲ, ನಾನು ಅದನ್ನೆಲ್ಲ ಹೇಳೋದೇ ಇಲ್ಲ ಅಂತ. ಸೊ ವಾಟ್ ಎವರ್ ಐ ಹ್ಯಾವ್ ಸೆಡ್ ಅಬೌಟ್ ಇಟ್ ಇಸ್ ಆಲ್ ಟ್ರೂ, ಆ್ಯಂಡ್ ಐ ಡೋಂಟ್ ವಾಂಟ್ ಟು ರಿವಿಸಿಟ್ ದಟ್. ನೋ ವೇ, ನಾಟ್ ಇನ್ ಅ ಬ್ಯಾಡ್ ವೇ, ವಿತ್ ರೆಸ್ಪೆಕ್ಟ್ ಟು ಇಟ್. ಅಂದ್ರೆ ಒನ್ ಥಿಂಗ್ ಐ ವಿಲ್ ಸೇ ಅಬೌಟ್ ಇಟ್, ದಟ್ ರಿಯಲ್ ಲೈಫ್ ಆಕ್ಸಿಡೆಂಟಲ್ ದೇವ್ರು ನನ್ಗೊಂದು ಚಾನ್ಸ್ ಕೊಟ್ಟ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಎಷ್ಟು ಸಮಯ ಆಯ್ತು ಇದು? ಇಟ್ಸ್ ಬಿನ್ 4.5 years, ಆಲ್ಮೋಸ್ಟ್ 5. ಈ ಸ್ಥಿತಿಗೆ ಬರ್ತೀನಿ ಅಂತ ಆಗ ಯೋಚನೆ ಮಾಡಿದ್ದ? ಇದು ಜಸ್ಟ್ ಮೈಂಡ್ ಇದಲ್ವಾ, ಆ ಸ್ಟ್ರೆಂತ್. ಏನ್ ಗೊತ್ತಾ, ನಾನು ಜೀವನದಲ್ಲಿ ಒನ್ ಥಿಂಗ್ ಐ ಡೋಂಟ್, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಅದು ನಮ್ಮ ಕೈಲಿಲ್ಲ. ಸೊ ಹೌ ವಿ ರಿಯಾಕ್ಟ್ ಟು ಇಟ್, ಅದು ನಮ್ಮ ಕೈಲಿದೆ. ಸೊ ಮುಂಚಿಂದಾನು ನಾನು ಅದನ್ನೊಂದು ಯಾವಾಗಲೂ ಇದು ಮಾಡ್ಕೊಂಡ್ಬರ್ತೀನಿ, ಐ ಆಮ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಿಸ್ ಅಂತ ಒಂದು. ಆಮೇಲೆ ಹೀಗಾಗುತ್ತೋ ಇಲ್ವೋ ಅನ್ನೋದು ಐ ಡಿಂಟ್ ನೋ ದಟ್. ಆಬ್ವಿಯಸ್ಲಿ ನೋಬಡಿ ವಿಲ್ ಥಿಂಕ್ ಏನಾದರೂ ಹಿಂಗಾಗುತ್ತಂತ, ಬಟ್ ಐ ಹ್ಯಾವ್ ಟ್ರಸ್ಟೆಡ್ ದ ಪ್ರಾಸೆಸ್. ಏನಾದ್ರೂ ಕೆಲವು ಸಲ ಏನು ಗೊತ್ತಾ, ಗಾಡ್ ಪುಟ್ಸ್ ಅಸ್ ಇನ್ ಸಿಚುವೇಶನ್, ಗಾಡ್ ಅಥವಾ ಯೂನಿವರ್ಸ್ ಅಥವಾ ಏನೇನು ಜನ ಅದಕ್ಕೆ ಕರ್ಕೋತಾರೋ ಇನ್ ದೇರ್ ವೇ, ಐ ಡೋಂಟ್ ನೋ, ಬಟ್ ಐ ವುಡ್ ಸೇ ದ ಆಲ್ಮೈಟಿ. sometimes he puts us in situations where we don't know ಏನಾಗುತ್ತಾ ಇದೆ ಇದು, what is happening ಅಂತ. But we cannot question his will. All we can do is trust it and walk with him ಅಷ್ಟೇ. If you go against it, ಇನ್ನೊಂದು 10 ಕೊಡ್ತಾನ ಅವನು. ಎಕ್ಸಾಮ್ ತರ, ಒಂದು ಎಕ್ಸಾಮಲ್ಲಿ ಫೇಲ್ ಆದೆ, ಇನ್ನೊಂದು 10 ಸಲ ಓದ್ಬಿಟ್ಟು ರೆಡಿ ಆಗು ನೀನು ಅಂತ. ಸೊ in the beginning, of course, I felt, I was like, ma, ಇದು ಏನು ನಡೀತಾ ಇದೆ ನನ್ನ ಹತ್ರ ಅಂತ. See, one thing is, ನನಗೆ always my sense of humor is always
ಲಿಟಲ್ ಅಹೆಡ್ ಆಫ್ ಮೀ. ಅದ್ ಹೆಂಗೋ ಗೊತ್ತಿಲ್ಲ. ಸೊ ನಾನು ಬಿಟ್ಬಿಡ್ತಾ ಇದ್ದೆ ಎಲ್ಲಾದ್ನು. ಇವನ್ ಇನ್ ದ ಹಾಸ್ಪಿಟಲ್ ಐ ವಾಸ್ ಲಾಫಿಂಗ್ ಇಟ್ ಆಫ್. ಐ ಡೋಂಟ್ ನೋ ಹೌ ದಟ್ ಕೇಮ್ ಟು ಮೀ. ಎಲ್ಲದಕ್ಕೂ ನಂಗೆ ಸಿಸ್ಟರ್ಸ್ ಏನಾದ್ರು ಮಾಡ ನಂಗೆ ಅವ್ರು ನೋಡಿದ ತಕ್ಷಣ ನಗು ಬಂದ್ಬಿಡ, ಅವರು ನಕ್ಕೊಂಡು ನಾವು ಒಂಥರ ಅಲ್ಲಿ ಮಾತಾಡ್ಕೊಂಡು ನಿಂತು. ಸೊ ಎವ್ರಿಥಿಂಗ್ ಹೆಲ್ಪ್ಡ್ ಮೀ ಟು ಜಸ್ಟ್ ಗೆಟ್ ಥ್ರೂ ದ ಸಿಚುವೇಶನ್. ಈಗೇನು ಇದು ಎಕ್ಸಸೈಸ್, ಯೋಗ ಇತ್ಯಾದಿ? ಸಿ ಫಸ್ಟ್ ಥಿಂಗ್ ಇಸ್ ವೆನ್ ದಿಸ್ ಹೋಲ್ ಥಿಂಗ್ ಸ್ಟಾರ್ಟೆಡ್ ಅಲ್ವಾ, ಇವನ್ ಲೈಕ್ ನಾರ್ಮಲಿ ಡಾಕ್ಟರ್ಸ್ are the final word on this alva. So our point ali I didn't know any, they also didn't know, we also don't know anbutro. I was like ayyappa idu hengappa anta. So all I did was I prayed to God, ನೀನ್ ನಂಗೆ ಎಂಥ ಸಿಚುವೇಶನ್ ಅಲ್ಲಿ ಹಾಕ್ತೀಯ, ಇಲ್ಲ ನಾನು ಹಿಂಗೆ ಇರ್ಬೇಕಾ ಅಥವಾ ನಾನು ನಡಿಬೇಕಾ ಅಥವಾ ಒಂದು ವೀಲ್ ಚೇರ್ ನನ್ನ ಲೈಫಾ, ಹೆಂಗಾದ್ರೂ ಪರವಾಗಿಲ್ಲ. ಇಫ್ ದ ವೀಲ್ ಚೇರ್ ಇಸ್ ಮೈ ಲೈಫ್ ಐ ವಿಲ್ ಎಂಡೋರ್ಸ್ ಇಟ್. ಯು ಪ್ಲೀಸ್ ಲೆಟ್ ಮೀ ನೋ. ಬಿಕಾಸ್ ಹಂಗಿರೋರ್ಗೆಲ್ಲ ಒಂದು ಒಂದು ಫೇಸ್ ಕೊಟ್ಟಂಗೆ ಆಗುತ್ತೆ. ನಾನು ಐಡ್ ಲವ್ ಟು ಡೂ ದಟ್, ಬಟ್ ಯು ಮೇಕ್ ಇಟ್ ಕ್ಲಿಯರ್ ಇನ್ ಮೈ ಹೆಡ್ ವಿಚ್ ಸೈಡ್ ಐ ಆಮ್ ಗೋಯಿಂಗ್ ಅಂತ. ಸೊ ದ ಫಸ್ಟ್ ಫ್ಯೂ ಮಂತ್ಸ್ ಐ ಡಿಂಟ್ ನೋ ಎನಿಥಿಂಗ್. ಸೊ ಐ ವಾಸ್ ಲೈಕ್ ಇದ ಅನ್ನೋ ಥರ. ದೆನ್ ಆಲ್ ದ ಸಿಂಕ್ರೊನಾಸಿಟೀಸ್ ಅಂತ ಏನು ನಾವು ಹೇಳ್ತೀವಿ ಅದೆಲ್ಲಾನು ನೀನು ಆ ಕಡೆಗೆ ಇಲ್ಲ, ನೀನು ಎದ್ದು ನಡಿಲೇಬೇಕು, ಇದು ಕಷ್ಟ ಆಗುತ್ತೆ ನಿನಗೆ, ಬಟ್ ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ವಾಕ್ ಅನ್ನೋದು ನಂಗೆ ಗೊತ್ತಾಯ್ತು. ಐ ವಾಸ್ ಲೈಕ್ ಓ ಮೈ ಗಾಡ್, ದಟ್ ಈಸ್ ಈಸಿಯರ್. ಏನೋ ಒಂದು ಚೇರ್ ಇಟ್ಕೊಂಡು ಅದಕ್ಕೊಂಚೂರು, ಈಗೆಲ್ಲ ವೀಲ್ ಚೇರ್ ಇಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಜನ ಅದರಲ್ಲಿ. ಅದಕ್ಕೆ ಮರ್ಸಿಡೀಸ್ ವೀಲ್ ಚೇರ್ ಎಲ್ಲ ಬಂದ್ಬಿಟ್ಟಿದೆ. ಆ್ಯಂಡ್ ಇವನ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಐ ಥಿಂಕ್ ಇಟ್ಸ್ ಗಾಟ್ ಟೋಟಲ್ ಪ್ರಯಾರಿಟಿ ಎವ್ರಿವೇರ್. ಅದೊಂಥರ ಒಂದು ಸೆಪ್ರೇಟ್ ಕಲ್ಟ್ ಆಗೋಗಿದೆ. ಬಟ್ ವೆನ್ ಐ ವಾಂಟೆಡ್ ಟು ಅದನ್ನ ಇಟ್ಕೊಂಡು ಈಸಿಯಾಗಿ ಓಡಾಡ್ಬಿಡೋಣ ಅಂದಾಗ ಇಲ್ಲ, ಐ ಡಿಂಟ್ ಗೆಟ್ ಇಟ್ ಇವನ್ ಅಟ್ ಹೋಮ್. ಐ ಸ್ಟಿಲ್ ರಿಮೆಂಬರ್, ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ, ಒಂದು ವೀಲ್ ಚೇರ್ ಚೆನ್ನಾಗಿರೋದೊಂದು ಕಸ್ಟಮೈಸ್ ಮಾಡಿ ಆರ್ಡರ್ ಮಾಡೋಣ ಅಂತ. ಈ ಸೆಡ್ ನೋ ವೈ ಡು ಯು ನೀಡ್ ಇಟ್? ಐ ವಾಸ್ ಲೈಕ್ ಎಕ್ಸ್ಕ್ಯೂಸ್ ಮೀ, ನಾನು ಈ ರೂಮಿಂದ ಆ ರೂಮ್ಗೆ ಹೋಗ್ಬೇಕಂದ್ರೆ ನಂಗೆ ಬೇಕು ಅಂತ. ಇದು ಫಸ್ಟಲ್ಲಿ ಹೇಳ್ತಾ ಇರೋದು, ನೀನು ಟ್ರೈ ಟು ಗೆಟ್ ಅಪ್ ಅಂಡ್ ವಾಕ್ ಅಂತ. ಐ ವಾಸ್ ಲೈಕ್ ನನ್ಗೊಂಥರ ಹಿಂಗಾಯ್ತದು ಅಂದರೆ ಇಟ್ ವಾಸ್ ಲೈಕ್ ಈ ಒಂಥರ ಮಾಕ್ ಮಾಡ್ದಂಗೆ ಆಯಿತು ಫಸ್ಟು. ಐ ವಾಸ್ ಲೈಕ್ ವಾಟ್ ಇಸ್ ಸೇಯಿಂಗ್ ಅಂತ. ಓಕೆ ಫೈನ್ ಬಿಡು, ನಾನು ಮಾಡ್ತೀನಿ ಹಿಂಗೋ ಅಂತ. Then the physios started coming from the hospital and all that, and they were actually trying to make me stand and all that. And ನಾನು ಅವ್ರು ಏನು ಗೊತ್ತಾ, ಅವ್ರು ಏನು ಹೇಳ್ಕೊಟ್ಟು ಹೋದ್ರು ನಾನು I didn't doubt anything or question anything. ಇವ್ರು ಸುಮ್ಮನೆ ನೀವು ಹಿಂಗೆ ವಾಲಲ್ಲಿ ನಿಂತ್ಕೊಂಡಿರ್ಬೇಕಮ್ಮ ಇಡೀ ದಿವಸ ಅಂದ್ರೆ ನಾನು ಇಡೀ ದಿವಸ ನಿಂತಿರ್ತಿದ್ದೆ. ಸೊ ಅವ್ರು ಏನು ನಂಗೆ ಹೇಳ್ಬಿಟ್ಟು ಹೋಗ್ತಾರಲ್ಲ, ಆಸ್ ಅ ಹೋಮ್ ವರ್ಕ್ ಐ ಯೂಸ್ ಟು ಡೂ ಇಟ್ ಪರ್ಫೆಕ್ಟ್ಲಿ. ಸೊ ಅದು ಮಾಡ್ತಾ 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 ಇಟ್ ಜಸ್ಟ್ ಕೆಪ್ಟ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್. So I started getting to know that ನಮ್ಮ ಬಾಡಿ ಇದೆಯಲ್ಲ, ಇಟ್ ಈಸ್ ಗಾಟ್ ಅನ್ ಸೆಪ್ರೇಟ್ ಪವರ್ ಇದೆ ಅದಕ್ಕೆ. ನಮ್ಗೆ ಗೊತ್ತಿಲ್ಲದೆ ಇರೋಂತಹ ಒಂದು ಪವರ್ಸ್ ಇದೆ ಅದಕ್ಕೆ. ಸೊ ಇಟ್ ಯೂಸ್ ಟು ಸರ್ಪ್ರೈಸ್ ಮೀ ಎವ್ರಿ ಡೇ. ಇವತ್ತೇನೋ ಸಡನ್ ಆಗಿ ಇಟ್ ವಾಸ್ ಲೈಕ್ ಇಫ್ ಯು ವಾಂಟ್ ಟು ಕಾಲ್ ಇಟ್ ಮಿರಕಲ್ಸ್ ಎವ್ರಿ ಡೇ ದಟ್ ಐ ವಾಚ್ಡ್. ಅಂಡ್ ಏನ್ ಗೊತ್ತಾ, ಅದು ನಾನು ಹೇಳಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ನಮ್ಮ ಅಮ್ಮನ ಕರೆದು ಹೇಳ್ತಿದ್ದೆ, ಆರ್ ಐ ಯೂಸ್ ಟು ಹ್ಯಾವ್ ಮೈ ಹೆಲ್ಪ್ ಗರ್ಲ್ಸ್. ಪಾಪ ಅವರೆಲ್ಲ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಅಂಡ್ ದೇ ಯೂಸ್ ಟು ಬಿ ಮೈ ನಾವು ಕುತ್ಕೊಂಡು ಸಡನ್ ಆಗಿ ನಾನು ಅಕ್ಕ ನಿಂತ್ಕೊಂಡಿದ್ದಾರೆ ಅಂತ ನಮ್ಮ ಅಮ್ಮಂಗೆ ಹೋಗಿ ಹೇಳೋದು. ಅವರು ಫಾರ್ ಅ ಮಿನಿಟ್ ಶಿ ವಾಸ್ ಟು ನಿಂತ್ಕೊಂಡು ನಿಜವಾಗ್ಲೂ ನಾನು ಹ್ಞೂ ಅಂತ. ಆಮೇಲೆ ಬಂದ್ರೆ ಹೌದು ನಿಂತ್ಕೊಂಡಿದ್ದಾಳೆ, ವಾಕರ್ ಹಿಡ್ಕೊಂಡು ವಾಟ್ ಸ್ಟಿಲ್ ಐ ಆಮ್ ಸ್ಟ್ಯಾಂಡಿಂಗ್ ಅಂತ. ಸೊ ದೇ ಆಲ್ಸೋ ಹೆಲ್ಪ್ ಮಿ ಅ ಲಾಟ್. ಲೈಕ್ ಆಲ್ ದೀಸ್ ಗರ್ಲ್ಸ್ ಹೂ ವರ್ ವಿತ್ ಮೀ ಅಲ್ವಾ, ದೇ ಆಲ್ಸೋ ಯೂಸ್ ಟು ನೆವರ್ ಲೆಟ್ ಇಟ್ ಗೋ. ಇಡೀ ದಿವಸ ನಾವು ಇದೇ ಮಾಡ್ತಿದ್ವಿ, ಇಲ್ಲ ನೀವು ನಿಂತ್ಕೊಂಡೇ ಇರಿ ಅಂತ. ನಂಗೆ ಆಗಲ್ಲ, ಹೋಗಿ ಇಲ್ಲ ನಿಂತ್ಕೊಳ್ಳೇಬೇಕು ನೀವು ಅಂತ. ಸೊ ಹಂಗೆ ಫಿಸಿಯೋ ಹ್ಯಾಸ್ ಹೆಲ್ಪ್ಡ್ ಮೀ ಅ ಲಾಟ್. ಲೈಕ್ ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಬಾಡಿ. ಸೊ ಅದು ನನ್ಗೆ ಅಲ್ಲಿಂದಾನೇ ಬಂದಿದೆ. ಲೈಕ್ ಸಿ ಐ ವಾಸ್ ಲೈಕ್ ಫಸ್ಟ್ ಥಿಂಗ್ this whole thing has taught me a lot. I don't think ಇದು ನನಗೆ ಇಲ್ಲ, ಐ ಮೀನ್ ಬೇರೆ ರೀತಿಲಿ ಅರ್ಥ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಲೈಕ್ ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ಅನ್ನೋದು ಗೊತ್ತಿತ್ತು, ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ ಆಲ್ ಐ ಡಿಡ್ ವಾಸ್ ಸರಿ ಹೆಂಗೋ ನೀವು ಮಾಡ್ತೀವಿ ಬಿಡು ಅಂದ್ಬಿಟ್ಟು ಮಲಗಿಬಿಡ್ತಾ ಇದ್ದೆ. ನೆಕ್ಸ್ಟ್ ಡೇ ಅದು ನನಗೆ ಐ ಯೂಸ್ ಟು ಸಿ ಇಟ್ ಫಾರ್ ರಿಯಲ್. ಆಮೇಲೆ ಇನ್ 8 months ಓನ್ಲಿ ಐ ಸ್ಟಾರ್ಟೆಡ್ ವಾಕಿಂಗ್ ವಿತ್ ದ ವಾಕರ್. ಲೈಕ್ ಆಮೇಲೆ ನನಗೆ ಇದರಲ್ಲಿ ಏನಂದ್ರೆ ದೇವ್ರದೊಂದು ಇಟ್ಸ್ ಡಿವೈನ್ ಇಂಟರ್ವೆನ್ಷನ್ ಅನ್ನೋದು ನಂಗೆ ತುಂಬಾ ಅನ್ಸುತ್ತೆ. ಬಿಕಾಸ್ ಸಮ್ವೇರ್ ವೆನ್ ಐ ವಾಸ್ ಲೂಸಿಂಗ್ ಫೇತ್ ಇನ್ ಮೈ ಸೆಲ್ಫ್, ಇರಿರು ಒಂಚೂರು ಅಂದ್ಬಿಟ್ಟು ಯಾರೋ ಒಬ್ರು ಬರೋರು ಹೆಲ್ಪ್ ಮಾಡಕ್ಕೆ, ಎಲ್ಲಿಂದಾನು. ಲೈಕ್ ಒನ್ ಫಿಸಿಯೋ, ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಅಬೌಟ್ ಹಿಮ್. ಅವರು ನಾನು ಇದ್ದಿದ್ದು ಫಿಸಿಯೋ ಹಾಸ್ಪಿಟ್ಲಿಂದಾನೆ ಯೂಸ್ ಟು ಕಮ್. ನೇಮ್ ನಬೀಲ್ ಸರ್ ಅಂತ. ಸೊ ಅವ್ರು BMW ಬರೋರು. ಸೊ ಅವ್ರು ಬಂದಿದ್ದೆ ಒಂದು ನನಗೆ ಇಟ್ ವಾಸ್ ವೆರಿ ವಿಯರ್ಡ್.
ಬಿಕಾಸ್ ಇವ್ರೆ ನಾನು ಐ ವಾಸ್ ಲೈಕ್ ಅಯ್ಯೋ ನನ್ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ತರ ಕುತ್ಕೊಳ್ಳೋತ್ಗೆನೆ ಯಾರೋ ಒಬ್ರು ಬಂದ್ಬಿಟ್ಟು ಎದಳು ಅನ್ನೋ ತರ ಮಾಡ್ಬಿಡೋರು. ಸೊ ಇವ್ರು ಬಂದ್ರು, ನಂದೆಲ್ಲ ನೋಡಿದ್ರು, 1 week ಐ ಮೇಕ್ ಯು ಟು ವಾಕ್ ಅಂತ. ನಾನು 1 ನಿಮಿಷ ಫಸ್ಟ್ ನೋಡ್ಬಿಟ್ಟು ಐ ವಾಸ್ ಲೈಕ್, ನಾನು ಏನ್ ಗೊತ್ತಾ, ನಾರ್ಮಲ್ ಆಗಿ ಅನ್ಕೊಳಕ್ ಹೋದ್ರೆ ಯು ಕ್ಯಾನ್ ಥಿಂಕ್ ದಟ್ ಓಕೆ ಇವ್ರು ಯಾರೋ ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ, ಏನ್ ಹೇಳ್ತಾ ಇದಾರೋ ಗೊತ್ತಿಲ್ಲ ಅಂತ. ಬಟ್ ದೆನ್ ಐ ವಾಸ್ ಲೈಕ್ ಬ್ಲೈಂಡ್ ಬಿಲೀಫ್ ಇಟ್ಬಿಟ್ಟೆ ಅವ್ರ ಮೇಲೆ. 1 week ಐ ವಾಕ್, ಓಕೆ ಅಂದ್ರೆ ಫೈನ್. I gave him 100% faith and trust, not the 99% also. I was like, okay, you will make me walk in 1 minute. So 1 week, I don't know how it's going to happen, but it will happen. Ashte anta. I took it as the God's word. 1 week, I was walking around with the walker. Exactly one, not even 1 day extra. ನಮ್ಮ ಅಮ್ಮನೇ ಸುಸ್ತು ಹೊಡೆದ್ಬಿಟ್ಟಿದ್ರು, ಲೈಕ್ ಹೌ ಇಸ್ ದಿಸ್ ಪಾಸಿಬಲ್ ಅಂತ. ಆಮೇಲೆ ಒಂಥರ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲಿ ಇರ್ತಾರಲ್ಲ ಹಂಗಿದ್ರು. ಹಿಂಗ್ ಮಾಡಿದ್ರೆ ಹಿಂಗೆ ಮಾಡ್ಬೇಕಂತ. ನಾನು ಹೂನು ಇಲ್ಲ ಆನೂ ಇಲ್ಲ ಏನೂ ಇಲ್ಲ. ಒಂದ್ ದಿವಸ ಹಿಂಗ್ ಸುಮ್ನೆ ನಾನು ವಾಲ್ ಸಪೋರ್ಟ್ ಅಲ್ಲಿ ನಿಂತ್ಕೋತಾ ಇದ್ದೆ, ಹಿಂಗ್ ಮುಂದೆ ಎಳ್ದ್ಬಿಟ್ಟು ಹಿಂಗೆ ನಿಲ್ಬೇಕೀಗ ಅಂತ ಅಂದ್ರು 1 minute. ಮೈ ಬಾಡಿ ಇಸ್ ಸೇಯಿಂಗ್ ನೋ, ಮೈಂಡ್ ಇಸ್ ಸೇಯಿಂಗ್ ನೋ, ಬಟ್ ಐ ಆಮ್ ಲೈಕ್ ಓಕೆ ಅಂದ್ಬಿಟ್ಟು ನಿಂತ್ಬಿಟ್ಟೆ. ಹಿಂಗೆಲ್ಲ ಹೋಗ್ತಾ ಇದೀನಿ, ಬಟ್ ಸ್ಟಿಲ್ somehow he did that and he left. So ಒಂದೊಂದ್ ದಿವಸ ಒಂದೊಂದ್ ಮಾಡ್ತಾ ಹೋದ್ರು ಅವ್ರು ಅಷ್ಟೇ. So I feel that, maybe it was some higher power working through him. That's what I feel. ಅಳ್ತ ಮಲ್ಕೊಡಿಲ್ವಾ? ಅಳ್ತ ಸಿ ಒಂದ್ಸಲಿ ನಾನು ಹತ್ತಿದ್ದಷ್ಟೇ, ಆಮೇಲೆ ಬಿಟ್ಬಿಟ್ಟೆ ಅದನ್ನ. ಸಿ ಬಿಕಾಸ್ ಕ್ರೈಯಿಂಗ್ ಇದೆಯಲ್ಲ, ಇಟ್ ಇಸ್ ಲೈಕ್ ಅನ್ ಅಡಿಕ್ಷನ್. ಬಿಕಾಸ್ ಅದು ಒಂಥರ ನಮ್ಮ ಒಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ನಮಗೆ ಅದರಲ್ಲಿ. ಸೊ ದೋಸ್ ಕೆಮಿಕಲ್ಸ್ ವಿ ಆರ್ ಅಡಿಕ್ಟೆಡ್ ಟು. ಸೊ ಅದು ಬೇಕನ್ಸುತ್ತೆ ನಮಗೆ. ಇಟ್ಸ್ ನಾಟ್ ಅಬೌಟ್ ದ ಅಯ್ಯೋ ಐ ಆಮ್ ಫೀಲಿಂಗ್ ಬ್ಯಾಡ್ ಥಿಂಗ್. ಸೊ ನನಗೆಲ್ಲೋ ಅದು ರಿಯಲೈಸ್ ಆಯಿತು. ಐ ವಾಸ್ ಲೈಕ್ ಓಕೆ ವಾಟ್, ದ ಬಾಡಿ ಸಮ್ಹೌ ಅಡಿಕ್ಟೆಡ್ ಟು ದಿಸ್ ಕ್ರೈಯಿಂಗ್ ಆ್ಯಂಡ್ ಇಟ್ ರಿಯಲಿ ಡಸಂಟ್ ಸೂಟ್ ಮೀ ಅಂತ. ನನ್ನ ಜೊತೆ ಅವ್ರು ಹುಡುಗಿರಿದ್ರಲ್ಲ, ಅವರು ನಂಗೆ ಹೇಳೋರು, ನೀವು ಅಳ್ತಾ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂತ. ಹೌದಾ, ಸರಿ ಬಿಡು ಅಂತ. ಅಲ್ಲಿಗೆ ನಾನು ಬಿಟ್ಬಿಟ್ಟೆ ಅದನ್ನ. 1 maybe 2 days ಐ ಹ್ಯಾವ್ ಕ್ರೈಡ್, ದ್ಯಾಟ್ಸ್ ಇಟ್. ಅದಾದ್ಮೇಲೆ ನಂಗೆ ಬರಲೇ ಇಲ್ಲ ಅಳು. ಇಟ್ ವಾಸ್ ಎವ್ರಿಥಿಂಗ್ ವಾಸ್ ಫನಿ ಆ್ಯಂಡ್ ಎವ್ರಿಥಿಂಗ್. ವೆನ್ ಐ ಲೆಫ್ಟ್ ದಟ್ ಅಲ್ವಾ, ಅಳುನ್ ಯಾವಾಗ ಅಂದ್ರೆ ಒಂದು ಚೆನ್ನಾಗಿ ಹತ್ತಿದ್ದೀನಿ ಅವತ್ತು. ನಾಟ್ ಲೈಕ್ ಅಂತ ಸಿನಿಮಾ ಸ್ಟೈಲ್ ಅಲ್ಲ, ಬಟ್ ಹತ್ತಿದ್ದೀನಿ ಫುಲ್ಲು. ಬಟ್ ಅದಾದ್ಮೇಲೆ ಸೆಕೆಂಡ್ ಡೇನು ಅತ್ತೆ ಒಡವ. ಆ್ಯಂಡ್ ಆಫ್ಟರ್ ದಟ್ ಐ ವಾಸ್ ಲೈಕ್ ನೋ ಐ ಆಮ್ ಡನ್ ವಿತ್ ಯು ಅಂತ. ನನ್ಗೆ ಮುಗೀತಿದ್ದು ಅಂತ. ಯಾವಾಗ ನಾನು ಅದನ್ನ ಬಿಟ್ಟೆ, ಗಾಡ್ ಆಲ್ಸೋ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ ಟು, ನೀನು ಬಿಟ್ಟಿದ್ಯಾ ಅಲ್ವಾ, ಅದು ಮತ್ತೆ ನೀನು ಅಲ್ಲಿಗೆ ಹೋಗಲ್ಲ ಬಿಡು ಅಂತ. ಸೊ ಎವ್ರಿ ಡೇ ಐ ಕೆಪ್ಟ್ ಲಾಫಿಂಗ್ ಆ್ಯಂಡ್ ಲಾಫ್. ನಾವು ಏನಂದ್ರೆ ಸಾಯಂಕಾಲದ ಹೊತ್ತು ನಾನು ನಮ್ಮಮ್ಮ, ಸೊ ದ ಗರ್ಲ್ಸ್, ವಿ ಯೂಸ್ ಟು ಸಿಟ್ ಅಂಡ್ ಸಭೆ ಸೇರ್ಬಿಡ್ತಾ ಇದ್ವಿ ಈವ್ನಿಂಗ್ಸ್ ಟೀ ಜೊತೆ. ವಿ ಯೂಸ್ ಟು ಲಾಫ್ ಲೈಕ್ ಎನಿಥಿಂಗ್. ಏನೇನು ಅವ್ರಂತೂ ಒಂದು ಹುಡುಗಿ ಇದ್ಲು ರೇಣುಕಾ ಅಂತ, ಶೀಸ್ ಫ್ರಮ್ ಎಲ್ಲದು ಹಂಪಿ. ಸೊ ಅವಳ ಊರ್ದೆಲ್ಲ ಕತೆಗಳು ಇಟ್ಸ್ ವೆರಿ ಫನಿ, ಅವಳು ಹೇಳೋ ರೀತಿ. ಸೊ ಅಂದ್ರೆ ಫನಿ ಅಂದ್ರೆ ಅವರು ಪಾಪ ಅವ್ರು ಇನ್ನೂ ಆ ಲೆವೆಲ್ ಅಲ್ಲಿ ಇದ್ದಾರೆ. ಅಂದ್ರೆ ಇವನ್ ಇನ್ ವಿಲೇಜ್ ಅಲ್ಲೆಲ್ಲ ಇನ್ನೂ ಹಿಂಗೆ ನೀರೆಲ್ಲ ತಗೊಂಡ್ಬರೋದು ಅದೆಲ್ಲ ಇದೆ. ವಿ ಟು ನಾಟ್ ಲಾಫ್ ಎಟ್ ದಟ್, ಬಟ್ ಅವಳು ಹೇಳೋ ರೀತಿ ಫನ್ನಿ ಆಗಿರ್ತಿತ್ತು. ಸೊ ನಾವು ಅದಕ್ಕೆ ಅವಳಿಗೆ ಸುಮ್ನೆ ಏನೇನೋ ಅವಳಿಗೂ ಗೊತ್ತಾಗ್ತಿತ್ತು ಇವ್ರು ನಗ್ಸಕ್ಕೆ ಹೇಳ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಶಿ ಯೂಸ್ ಟು ಟೆಲ್ ಅಂಡ್ ವಿ ಯೂಸ್ ಟು ಸಿಟ್ ಅಂಡ್ ಲಾಫ್ ಲೈಕ್ ಎನಿಥಿಂಗ್. ಅಂಡ್ ರಾತ್ರಿ ಹೊತ್ತು ಅವಳು ನನ್ನ ಜೊತೆನೆ ಮಲಗ್ತಿದ್ಲಲ್ಲ, ವಿ ಯೂಸ್ ಟು ಸಿಟ್ ಅಂಡ್ ಟಾಕ್. 3 ಗಂಟೆ 4 ಗಂಟೆ ಎಲ್ಲ ಮಲಗೋದು ನಾವು ನಕ್ಕೊಂಡೆಲ್ಲ. So I think everything just helped me, because if that emotional switch irlilla andididre, I don't know how long this would have taken, or I don't know if this would have happened even. Okay. ಅಪ್ಪನ ಸಿನಿಮಾದಲ್ಲಿ ಮಾಡಿದ್ದೆ. ಅಪ್ಪನ ಸಿನಿಮಾದಲ್ಲಿ I was like a child artist, 2 movies ಅಷ್ಟೇ. ಒಂದು ವಾಸ್ ಹೂಹಣ್ಣು, ಲೈಕ್ ಎಲ್ಲರೂ ನಾವು ಸೇರಿದೀವಿ. ಹೂಹಣ್ಣು ನಮ್ಮ ಅಕ್ಕ ಎಲ್ಲ ಕಸಿನ್ಸ್ನು ಸೇರಿ, ಮಕ್ಳು ಬೇಕಿತ್ತು ಅವ್ರಿಗೆ ಒಂದ್ ಸೀನ್ಗೆ. ಸೊ ನಾವೆಲ್ಲ ಅಲ್ಲಿ ಸೆಟ್ ಅಲ್ಲಿ ಇದ್ವಿ. ಇವ್ರಿಗೆಲ್ಲ ಒಂದು ಕಾಸ್ಟ್ಯೂಮ್ ಹಾಕ್ಬಿಟ್ಟು ನಿಲ್ಸ್ರಪ್ಪ ಹಿಂಗೆ ಅಂತ ಅಂದ್ರು. ಸೊ ವಿ ಆಲ್ ಸ್ಟುಡ್. ಸೊ ಅದೊಂದು ಫಸ್ಟ್ ನಂದು ಅವರು ತೆಗ್ದಿರೋದು ಸಿನಿಮಾದಲ್ಲಿ. ದೆನ್ ಇಟ್ ವಾಸ್ ಕಲ್ಯಾಣೋತ್ಸವ. SP ಅವರು ಪ್ಲಸ್ ಅಂಬರೀಷ್ ಮಾಮ ಇದ್ರು ಆ್ಯಂಡ್ ವಿನ್ಯಾ ಪ್ರಸಾದ್ ಅವರು. ಸೊ ವಿನ್ಯಾ ಪ್ರಸಾದ್ ಅವರು ಮತ್ತೆ SPB ಅವರು, ದೇ ವರ್ ಮೈ ಪೇರೆಂಟ್ಸ್. ಆ್ಯಂಡ್ ಮಾಲ್ವಿಕಾ ಅವರು ಚಿಕ್ಕವರಿದ್ದಾಗ ಅಂತ ಒಂದು ಶಾರ್ಟ್ ಹೋಗ್ತಾರೆ, ಅದು ಅವ್ರು ಹಂಗೆ ಆಡ್ತಿದ್ರಲ್ವ ಚಿಕ್ಕನಲ್ಲಿ ಅಂತ ಮನ್ಸಲ್ಲಿ. ಸೊ ಅದಕ್ಕೆ ನನ್ನ ಅವರು he casted me, and that too I was on the set.
ಇವಳ ಯಾಕಪ್ಪ ಹೋಗಿ ಮೇಕಪ್ ಮಾಡಿಸ್ಕೊಂಬ ಅಂದ್ಬಿಟ್ಟು ಆ್ಯಂಡ್ ಐ ಡಿಡ್ ದ ವೆರಿ ಕಾನ್ಫಿಡೆಂಟ್. ಐ ಸ್ಟಿಲ್ ರಿಮೆಂಬರ್ 1 or 2 takes ಆವಾಗ್ಲೇನೆ. ಸೊ ಚೆನ್ನಾಗಿದೆ ಬಿಡು ಅಂತ ಅಷ್ಟೇ. ಆಫ್ಟರ್ ದಟ್ ಐ ಹ್ಯಾವನ್ಟ್ ಲೈಕ್ ರಿಯಲಿ ವರ್ಕ್ಡ್ ವಿತ್ ಹಿಮ್ ಆನ್ ಎನಿ. ಯಾಕೆ ಏನಾಯ್ತು? ಐ ಥಿಂಕ್ ಇಟ್ಸ್ ನಥಿಂಗ್ ರಾಂಗ್ ಅವ್ರ ನಾವು ಡಿಸೈಡ್ ಮಾಡ್ಬಿಟ್ಟು ನಾವು ಮಾಡಬಾರ್ದು ಅಂತ ಅನ್ಕೊಂಡಿಲ್ಲ. ಇಟ್ಸ್ ಜಸ್ಟ್ ನಾಟ್ ಕಮ್ ದ ರೈಟ್ ಟೈಮ್. ಈಗ ನಾನು ಯಾರೋ ಒಬ್ರು ಬಾಲಿವುಡ್ ಸ್ಟಾರ್ ನಾನೇ ಇಫ್ ಐ ಲೈಕ್ ದೆಮ್ ಆರ್ ಇಫ್ ಐ ವಾಂಟ್ ಟು ಸ್ಪೀಕ್ ಟು ದೆಮ್ ಐ ವಿಲ್ ಥಿಂಕ್ 10 times ಆಸ್ ಅ ಪರ್ಸನ್. ಈಗ ಹೋಗ್ಲಾ ಮಾತಾಡಿಸ್ಲಾ ಅವ್ರು ಹೆಂಗಿರ್ತಾರೋ ಹೆಂಗ್ ರಿಪ್ಲೈ ಇವ್ರು ಎಲ್ಲ ಹೆಂಗ್ ಗೊತ್ತಾ ನಮ್ಮ ಜನ ದೇ ಡೋಂಟ್ ಥಿಂಕ್. ಅಫ್ಕೋರ್ಸ್ ಈ ಲೇಟ್ರ್ ಇವ್ ಖುಷಿನೇ ಆಗುತ್ತೆ, ದುಃಖ ಅಂತೂ ಆಗಲ್ಲ ಅದಕ್ಕೆ. ಬಟ್ ಒಂದ್ಸಲಿ ಇವ್ರು ಬರ್ತಾರಲ್ಲ ಹಿಂಗೆ ಅನ್ಸುತ್ತೆ. And they will tell you everything in 5 minutes, condensed report ಕೊಟ್ಬಿಡ್ತಾರೆ ನಿಮ್ದು.